ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಹಿಂದಿ ಚಿತ್ರರಂಗದ ಒಬ್ಬ ಚರಿತ್ರ ಕಲಾವಿದೆ ಲಲಿತಾ ಪವಾರ್ ಅವರನ್ನು ಕುರಿತಂತೆ ಸಾಕಷ್ಟು ಸ್ವಾರಸ್ಯಕರವಾದ ಸಂಗತಿಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋತಾ ಇದ್ದೀನಿ. ನೋಡಿ, ಕಳೆದ ಸಂಚಿಕೆಯಲ್ಲಿ ನಾವು ಶ್ರೀ 420 ಚಿತ್ರದ ಒಂದು ಹಾಡಿನ ಸೃಷ್ಟಿಯ ಬಗ್ಗೆ ನಿಮಗೆ ಸ್ವಾರಸ್ಯಕರವಾದ ಕಥೆಯನ್ನು ಹೇಳಿದ್ವು. ಆ ಹಾಡಿನಲ್ಲಿ ಮಮತಾಮಯಿ ಪಾತ್ರವನ್ನು ವಹಿಸಿರೋರು ಲಲಿತಾ ಪವಾರ್ ಅವರು. ಅವರನ್ನು ಕುರಿತಂತೆ ಸಂಚಿಕೆಯನ್ನು ಮಾಡ್ತೀವಿ ಅಂತ ಹೇಳಿದ್ವು. ಕನ್ನಡದಲ್ಲಿ ಘಟವಾಣಿ ಪಾತ್ರಗಳಿಗೆ ಹೆಸರಾದಂಥ ರಮಾದೇವಿ, ಪಾಪಮ್ಮ, ಉಮಾ ಶಿವಕುಮಾರ್ ಇವರೆಲ್ಲರನ್ನ ಕುರಿತಂತೆ ಸಂಚಿಕೆಗಳನ್ನು ಈಗಾಗಲೇ ನಮ್ಮ ವಾಹಿನಿಯಲ್ಲಿ ನೋಡಿದ್ದೀರಿ. ಇದೇ ರೀತಿಯಲ್ಲಿ ಹಿಂದಿ ಬೆಳ್ಳಿ ತೆರೆಯಲ್ಲಿ ಒಬ್ಬ ಘಟವಾಣಿಯಾಗಿ ಪಾತ್ರ ವಹಿಸ್ತಾ ಇದ್ದವರು ಲಲಿತಾ ಪವಾರ್ ಅವರು. ಆದರೆ ಆರಂಭದಿಂದ ಅವರು ಅಂಥ ಪಾತ್ರಗಳನ್ನು ಅಭಿನಯಿಸ್ತಾ ಇರಲಿಲ್ಲ. ವಾಸ್ತವವಾಗಿ ಅವರು ಬಾಲ ಕಲಾವಿದೆಯಾಗಿ ಚಿತ್ರರಂಗಕ್ಕೆ ಬರ್ತಾರೆ. ಮುಂದೆ ನಾಯಕಿಯಾಗಿ ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾರೆ. ಆದರೆ ಒಂದು ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದಂಥ ಒಂದು ದುರ್ಘಟನೆ ಅವರನ್ನು ಘಟವಾಣಿ ಪಾತ್ರಗಳಿಗೆ ಬ್ರ್ಯಾಂಡ್ ಆಗುವ ಹಾಗೆ ಮಾಡುತ್ತೆ. ಆ ನಂತರವೂ ಸಹ ಅವರು ಬೇರೆ ರೀತಿಯ ಚರಿತ್ರ ಪಾತ್ರಗಳಲ್ಲಿ ಕೂಡ ಅಭಿನಯಿಸ್ತಾರೆ. ಈ ಮಧ್ಯದಲ್ಲಿ ಅವರ ಜೀವನದಲ್ಲಿ ಕಂಡು ಕೇಳರಿಯದಂಥ ಮತ್ತೊಂದು ದುರ್ಘಟನೆ ನಡೆಯುತ್ತೆ. ಇಂಥ ದುರ್ಘಟನೆಗಳ ಮಧ್ಯದಲ್ಲಿ ಸಹ 70 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ದುಡಿದು ದೊಡ್ಡ ಹೆಸರನ್ನು ಮಾಡಿ ಹೋದಂಥ ಒಬ್ಬ ಗೌರವಾನ್ವಿತ ಮಹಿಳೆ ಲಲಿತಾ ಪವಾರ್ ಅವರು. ಅವರ ಗೌರವಾರ್ಥ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲಲಿತಾ ಪವಾರ್ ಅವರು ಹುಟ್ಟಿದ್ದು ಏಪ್ರಿಲ್ ತಿಂಗಳ 18ನೇ ತಾರೀಕು 1916ರಲ್ಲಿ. ನೋಡಿ, ಅವರು ನಿಧನರಾಗಿದ್ದು ಫೆಬ್ರವರಿ ತಿಂಗಳ 24ನೇ ತಾರೀಕು 1998ನೇ ಇಸ್ವಿ. ಅಂದರೆ 82 ವರ್ಷಗಳ ತುಂಬು ಜೀವನವನ್ನು ನಡೆಸಿದವರು ಲಲಿತಾ ಪವಾರ್ ಅವರು. ಈ ಪೈಕಿ 70 ವರ್ಷಗಳ ಕಾಲ ಅವರು ಚಿತ್ರರಂಗದಲ್ಲಿಯೇ ಇದ್ದರು. ಅಂದರೆ ಇನ್ನು ಅವರ ಬಾಲ್ಯವನ್ನು ಅವರು ಕಳೆದಿದ್ದು ಕೇವಲ 10-12 ವರ್ಷ ಮಾತ್ರ. ಅವರ ತಂದೆ ಒಬ್ಬ ಸಿಲ್ಕ್ ಮರ್ಚೆಂಟ್ ಆಗಿದ್ದರು. ಮೂಕಿ ಚಿತ್ರಗಳ ಕಾಲದಲ್ಲಿಯೇ ಅವರು ಚಿತ್ರರಂಗಕ್ಕೆ ಬರ್ತಾರೆ. 1928ರಲ್ಲಿ ತೆರೆ ಕಂಡಂಥ ರಾಜಾ ಹರಿಶ್ಚಂದ್ರ ಚಿತ್ರದಲ್ಲಿ ಅವರು ಪಾತ್ರ ವಹಿಸುವಾಗ ಅವರಿಗೆ ಸುಮಾರು 10-11 ವರ್ಷಗಳ ವಯಸ್ಸು. ಆ ದಿನಗಳಲ್ಲಿ ಮೂಕಿ ಚಿತ್ರಗಳು ತಯಾರಾಗ್ತಾ ಇದ್ವು. ಮುಂದೆ ಟಾಕಿ ಚಿತ್ರಗಳು ಬಂದವು. ಈ ಎರಡೂ ಬಗೆಯ ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದವರು ಲಲಿತಾ ಪವಾರ್ ಅವರು. 1932ರಲ್ಲಿ ತಮ್ಮ 16ನೇ ವರ್ಷದಲ್ಲೇ ಅವರು ಕೈಲಾಶ್ ಎನ್ನುವ ಒಂದು ಮೂಕಿ ಚಿತ್ರಕ್ಕೆ ಸಹ ನಿರ್ಮಾಪಕಿಯಾಗ್ತಾರೆ. 1938ರಲ್ಲಿ ತಮ್ಮ 22ನೇ ವಯಸ್ಸಿನಲ್ಲಿ ದುನಿಯಾ ಕ್ಯಾ ಹೈ ಎನ್ನುವ ಒಂದು ಚಿತ್ರಕ್ಕೆ ನಿರ್ಮಾಪಕಿಯಾಗ್ತಾರೆ. ದುನಿಯಾ ಕ್ಯಾ ಹೈ ಅಂದರೆ ಪ್ರಪಂಚ ಅಂದರೆ ಏನು ಅಂತ. ನೋಡಿ, ಎಂಥ ಕಾಕತಾಳೀಯ ಅಂದರೆ ಅವರಿಗೂ ಕೂಡ ಆ ಹೊತ್ತಿಗಾಗಲೇ ಪ್ರಪಂಚ ಅಂದರೆ ಏನು ಅನ್ನೋದು ಅರ್ಥವಾಗ್ತಾ ಹೋಗಿತ್ತು. 1930ರ ಆಸುಪಾಸಿನಲ್ಲಿ ಅವರು ಗಣಪತರಾವ್ ಪವಾರ್ ಎನ್ನುವವರನ್ನು ವಿವಾಹವಾಗ್ತಾರೆ. ಆದರೆ ಗಣಪತರಾವ್ ಪವಾರ್ ಅವರು ಒಂದು ಹಂತದಲ್ಲಿ ಲಲಿತಾ ಪವಾರ್ ಅವರ ಕಿರಿಯ ತಂಗಿಯೊಂದಿಗೆ ದೈಹಿಕ ಸಂಬಂಧವನ್ನು ಬೆಳೆಸ್ತಾರೆ. ಆ ಒಂದು ಭೀಕರವಾದ ಸಂಗತಿ ತಮ್ಮ ಅರಿವಿಗೆ ಬಂದ ತಕ್ಷಣ ಲಲಿತಾ ಪವಾರ್ ಅವರು ತಮ್ಮ ಗಂಡನನ್ನು ದೂರವಿಟ್ಟು ವಿಚ್ಛೇದನವನ್ನು ಕೊಡ್ತಾರೆ. ಅದಾದ ಮೇಲೆ ಅವರು ಅಂಬಿಕಾ ಸ್ಟುಡಿಯೋನ ರಾಜ್ ಪ್ರಕಾಶ್ ಗುಪ್ತಾ ಅವರನ್ನು ಮದುವೆ ಆಗ್ತಾರೆ. ಅವರಿಗೆ ಜೈ ಪವಾರ್ ಎನ್ನುವ ಒಬ್ಬ ಮಗ ಕೂಡ ಇದ್ದಾರೆ. ಅವರೂ ಸಹ ಹಿಂದಿ ಚಿತ್ರಗಳನ್ನು ನಿರ್ಮಾಣ ಮಾಡಿದಂಥವರು. ಇದು ಅವರ ಕುಟುಂಬದ ವಿವರ. ನೋಡಿ, ಮೂಕಿ ಚಿತ್ರಗಳಲ್ಲಿ ಅಭಿನಯಿಸ್ತಾ, ಟಾಕಿ ಚಿತ್ರಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ತಾ, ಮಧ್ಯೆ ಮಧ್ಯೆ ಚಿತ್ರ ನಿರ್ಮಾಣವನ್ನು ಮಾಡ್ತಾ, ಈ ಮಧ್ಯದಲ್ಲಿ ವೈವಾಹಿಕ ಜೀವನಕ್ಕೆ ಅಡಿಯಿಟ್ಟು ಅಲ್ಲಿ ನೋಡಬಾರದಂಥ ದುರ್ಘಟನೆಯನ್ನು ನೋಡಿ ಗಂಡನಿಂದ ದೂರವಾದಂಥ ಲಲಿತಾ ಪವಾರ್ ಅವರಿಗೆ ದುನಿಯಾ ಕ್ಯಾ ಹೈ ಅನ್ನೋದು ಅರ್ಥವಾಗ್ತಾ ಹೋಗಿತ್ತು. ಆ ಮಧ್ಯದಲ್ಲಿ 1942ರಲ್ಲಿ ಮತ್ತೊಂದು ಭೀಕರವಾದಂಥ ಘಟನೆ ಅವರ ಜೀವನದಲ್ಲಿ ನಡೆಯುತ್ತೆ. ಅವರು ಮಾಸ್ಟರ್ ಭಗವಾನ್ ಅವರ ಜೊತೆಯಲ್ಲಿ ಜಂಗ್-ಎ ಆಜಾದಿ ಎನ್ನುವ ಒಂದು ಚಿತ್ರದ ಚಿತ್ರೀಕರಣದಲ್ಲಿ ತೊಡಗಿಕೊಂಡಿರ್ತಾರೆ. ಆ ಚಿತ್ರದ ಒಂದು ಸನ್ನಿವೇಶದಲ್ಲಿ ನಾಯಕಿ ಲಲಿತಾ ಪವಾರ್ ಅವರಿಗೆ ನಾಯಕ ಮಾಸ್ಟರ್ ಭಗವಾನ್ ಅವರು ಕೆನ್ನೆಗೆ ಹೊಡೆಯುವಂಥ ಒಂದು ದೃಶ್ಯ ಇದೆ. ಸಾಮಾನ್ಯವಾಗಿ ಅಂಥ ದೃಶ್ಯಗಳನ್ನು ಚಿತ್ರೀಕರಣ ಮಾಡುವಾಗ ಸಾಕಷ್ಟು ಎಚ್ಚರಿಕೆ ಇರಬೇಕಾಗತ್ತೆ. ಆದರೆ ಯಾವುದೋ ಒಂದು ಆವೇಶದಲ್ಲಿ ಮಾಸ್ಟರ್ ಭಗವಾನ್ ಅವರು ನಿಯಂತ್ರಣವನ್ನು ತಪ್ಪಿ ಜೋರಾಗಿ ಆಕೆಯ ಕೆನ್ನೆಗೆ ಹೊಡಿತಾರೆ. ಆ ಒಂದು ಕಪಾಳ ಮೋಕ್ಷ ಯಾವ ಮಟ್ಟದಲ್ಲಿತ್ತು ಅಂದರೆ ಲಲಿತಾ ಪವಾರ್ ಅವರಿಗೆ
ಮುಖದ ಪಾರ್ಶ್ವವಾಯು ಬಡಿಯುತ್ತೆ, ಜೊತೆಗೆ ಅವರ ಎಡಗಣ್ಣಿನ ಒಂದು ನರ ಒಡೆದು ಹೋಗಿ ರಕ್ತ ಚಿಮ್ಮುತ್ತೆ. ಇಂಥದ್ದೊಂದು ದುರ್ಘಟನೆಯಿಂದಾಗಿ ಅವರು ಸುಧಾರಿಸಿಕೊಳ್ಳೋದಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕಾಗುತ್ತೆ. ಆದರೆ ಅವರು ಚಿಕಿತ್ಸೆಯನ್ನು ಪಡೆದು ಹೊರಬಂದಾಗ ಅವರ ಆ ಎಡಗಣ್ಣು ಬಲಗಣ್ಣಿಗಿಂತ ಒಂದು ಸ್ವಲ್ಪ ಕಿರಿದಾಗಿರುತ್ತೆ, ಜೊತೆಗೆ ಅದರ ಒಂದು ಪಾಪೆ ಕೂಡ ಒಂದು ಪಾರ್ಶ್ವಕ್ಕೆ ವಾಲಿರುತ್ತೆ, ಜೊತೆಗೆ ಅವರ ತುಟಿ ಕೂಡ ಪಾರ್ಶ್ವವಾಯುವಿನ ಒಂದು ಪರಿಣಾಮದಿಂದಾಗಿ ಒಂದು ಕಡೆಗೆ ಎಳೆದ ಹಾಗೆ ಕಾಣಿಸ್ತಾ ಇರುತ್ತೆ. ನೋಡಿ, ನಾವು ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಒಳ್ಳೆಯ ಘಟನೆಗಳು, ದುರ್ಘಟನೆಗಳು ಅಂತ ಬೇರೆ ಮಾಡಿ ನೋಡ್ತೀವಿ. ಆದರೆ ಯಾವುದೇ ಒಂದು ಘಟನೆ ನಡೆಯೋದಕ್ಕೆ ಯಾವುದೋ ಒಂದು ಉದ್ದೇಶ ಇರುತ್ತೆ. ಇಲ್ಲಿ ಕೂಡ ಅಷ್ಟೇ. ಲಲಿತಾ ಪವಾರ್ ಅವರ ವೈವಾಹಿಕ ಜೀವನದಲ್ಲಿ ಒಂದು ಬಿರುಗಾಳಿ ಬೀಸಿದ್ದು, ಅದಾದ ಮೇಲೆ ಅವರು ಪತಿಯಿಂದ ಬೇರೆಯಾಗಿದ್ದು, ಈ ಮಧ್ಯದಲ್ಲಿ ಅವರಿಗೆ ಈ ರೀತಿ ಚಿತ್ರೀಕರಣದ ಸಂದರ್ಭದಲ್ಲಿ ಒಂದು ಅಪಘಾತವಾಗಿದ್ದು, ಅದರಿಂದಾಗಿ ಅವರ ಚೆಹರೆಯೇ ಬದಲಾಗಿದ್ದು, ಇವೆಲ್ಲವೂ ಆದ ಮೇಲೆ ಅವರು ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಅಭಿನಯಿಸ್ತಾ ಹೋಗ್ತಾರೆ. ಮುಖ್ಯವಾಗಿ ಘಟವಾಣಿ ಪಾತ್ರಗಳಿಗೆ ಅವರ ಮುಖಭಾವ ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಅಂತ ಅಂಥ ಪಾತ್ರಗಳನ್ನು ನಿರ್ಮಾಪಕರು ಕೊಡ್ತಾ ಹೋಗ್ತಾರೆ. ಆದರೆ ಅದೇ ಪಾತ್ರಗಳಿಗೆ ಅವರು ಬ್ರ್ಯಾಂಡ್ ಆಗಲಿಲ್ಲ, ಮಮತಾಮಯಿ ಪಾತ್ರಗಳನ್ನು ಕೂಡ ಅಭಿನಯಿಸ್ತಾ ಹೋದರು. ವಿಶೇಷ ಅಂದರೆ ತಾವು ಯಾವುದೇ ಪಾತ್ರವನ್ನು ವಹಿಸಲಿ ಆ ಪಾತ್ರಕ್ಕೆ ಜೀವ ತುಂಬ್ತಾ ಹೋದಂಥ ಲಲಿತಾ ಪವಾರ್ ಅವರನ್ನು 1961ರಲ್ಲಿ ಫಸ್ಟ್ ಲೇಡಿ ಆಫ್ ಇಂಡಿಯನ್ ಸಿನಿಮಾ ಅಂತ ಸಂಗೀತ ನಾಟಕ ಅಕಾಡೆಮಿಯವರು ಪ್ರಶಸ್ತಿಯನ್ನು ಕೊಡ್ತಾರೆ. ನಾವು ಫಸ್ಟ್ ಲೇಡಿ ಆಫ್ ಇಂಡಿಯನ್ ಸಿನಿಮಾ ಅಂತ ದೇವಿಕಾ ರಾಣಿಯವರನ್ನು ಕರಿತೀವಿ. ಆದರೆ ಅಂಥದ್ದೊಂದು ಗುರುತಿಸುವಿಕೆಯಿಂದ ಪ್ರಶಸ್ತಿಯನ್ನು ಪಡೆದವರು ಲಲಿತಾ ಪವಾರ್ ಅವರು. ಯಾಕೆಂದರೆ ಅವರೂ ಸಹ ಮೂಕಿ ಚಿತ್ರಗಳ ಕಾಲದಿಂದಲೂ ಚಿತ್ರರಂಗದಲ್ಲಿ ಇದ್ದಿದ್ದರಿಂದ ಆ ಗೌರವ ಅವರಿಗೆ ಪ್ರಾಪ್ತವಾಗುತ್ತೆ. ಲಲಿತಾ ಪವಾರ್ ಅವರ ಘಟವಾಣಿ ಪಾತ್ರ ಅಂದರೆ ನೀವು ಜಂಗ್ಲಿ ಚಿತ್ರವನ್ನು ನೋಡಬೇಕು. ಸುಬೋಧ್ ಮುಖರ್ಜಿ ಅವರು ನಿರ್ಮಿಸಿ ನಿರ್ದೇಶನ ಮಾಡಿದ ಆ ಚಿತ್ರದಲ್ಲಿ ಶಮ್ಮಿ ಕಪೂರ್ ಹಾಗೂ ಸಾಯಿರಾ ಬಾನು ಅವರು ನಾಯಕಿ. ಒಂದು ಶ್ರೀಮಂತ ಕುಟುಂಬದ ವಿಧವೆ ಮಹಿಳೆಯಾಗಿ ಲಲಿತಾ ಪವಾರ್ ಅವರು ಕಾಣಿಸ್ಕೊಂಡಿದ್ದಾರೆ. ತನ್ನ ಮಗ ಶಮ್ಮಿ ಕಪೂರ್ ಹಾಗೂ ಮಗಳು ಶಶಿಕಲಾ ಇಬ್ಬರನ್ನು ಅವರು ಎಷ್ಟು ಶಿಸ್ತಿನಿಂದ ಬೆಳೆಸಿರ್ತಾರೆ ಅಂದರೆ ಮನೆಯಲ್ಲಿ ನಗಲೂಬಾರ್ದು ಅಂಥದ್ದೊಂದು ಬಿಗುವಿನ ವಾತಾವರಣ ಇರುತ್ತೆ. ಶಮ್ಮಿ ಕಪೂರ್ ಅವರೇನೋ ಅದನ್ನು ಅನುಸರಿಸ್ತಾ ಇರ್ತಾರೆ. ಆದರೆ ಶಶಿಕಲಾ ಅವರು ಅದೇ ಮನೆಯಲ್ಲಿ ಕೆಲಸಕ್ಕಿದ್ದಂಥ ಒಬ್ಬ ಗುಮಾಸ್ತನನ್ನು ಪ್ರೇಮಿಸಿ ಮುಂದೆ ಮದುವೆ ಆಗ್ತಾರೆ. ಆ ಪ್ರೇಮದಿಂದ ಮಗಳನ್ನು ದೂರ ಮಾಡಬೇಕು ಅಂತ ಹೇಳಿ ಆಕೆಯ ಅಣ್ಣ ಅಂದರೆ ಶಮ್ಮಿ ಕಪೂರ್ ಜೊತೆಯಲ್ಲಿ ಕಾಶ್ಮೀರಕ್ಕೆ ಲಲಿತಾ ಪವಾರ್ ಅವರನ್ನು ಕಳಿಸ್ತಾರೆ. ಕಾಶ್ಮೀರದಲ್ಲಿ ನಡೆದಂಥ ಘಟನೆಗಳಲ್ಲಿ ಶಮ್ಮಿ ಕಪೂರ್ ಅವರು ಸಹ ಜೀವನದ ಸತ್ಯವನ್ನು ಅರ್ಥ ಮಾಡಿಕೊಂಡು ಸಾಯಿರಾ ಬಾನು ಅವರಿಂದಾಗಿ ಬದಲಾಗ್ತಾರೆ. ಅವರ ಮುಖದಲ್ಲಿ ಕೂಡ ವರ್ಷಗಳಿಂದ ಇಲ್ಲದೇ ಇದ್ದಂಥ ಒಂದು ನಗು ಮೂಡುತ್ತೆ. ಮುಂದೆ ಚಿತ್ರ ಸುಖಾಂತವಾಗಿ ಮುಕ್ತಾಯವಾಗುತ್ತೆ. ಜಂಗ್ಲಿ ಚಿತ್ರದ ಹಾಡುಗಳಂತೂ ಅಪೂರ್ವವಾದಂಥ ಹಾಡುಗಳು. ಅದೇ ರೀತಿಯಲ್ಲಿ ಲಲಿತಾ ಪವಾರ್ ಅವರ ಪಾತ್ರ ನಿರ್ವಹಣೆ ಇವತ್ತಿಗೂ ನಮ್ಮ ಮನಃಪಟಲದಿಂದ ಮರೆಯಾಗಿಲ್ಲ. ಇನ್ನು ಅವರ ಮಮತಾಮಯಿ ಪಾತ್ರಗಳನ್ನು ನೀವು ನೋಡಬೇಕು ಅಂದರೆ ರಾಜೇಶ್ ಖನ್ನಾ ಅವರು ಕ್ಯಾನ್ಸರ್ ರೋಗಿಯಾಗಿ ಅಭಿನಯಿಸಿದಂಥ ಆನಂದ್ ಚಿತ್ರ, ಆ ಚಿತ್ರದಲ್ಲಿ ಆಸ್ಪತ್ರೆಯ ಮೇಲ್ವಿಚಾರಕಿಯಾಗಿ ಲಲಿತಾ ಪವಾರ್ ಅವರ ಅಭಿನಯವನ್ನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಇವತ್ತು ಆ ಚಿತ್ರವನ್ನು ನೋಡಿದ್ರೆ ಕಣ್ಣಂಚು ತೇವವಾಗುತ್ತೆ. ಇನ್ನು ಶ್ರೀ 420 ಚಿತ್ರದಲ್ಲಿ ಮಮತಾಮಯಿ ಗಂಗಾಮಾಯಿಯಾಗಿ ಅವರು ಕಾಣಿಸ್ಕೊಂಡಿದ್ದು, ಇನ್ನು ಅನಾರಿ ಚಿತ್ರದಲ್ಲಿ ಅವರು ಕಾಣಿಸಿಕೊಂಡಂಥ ಒಂದು ಕ್ರಿಶ್ಚಿಯನ್ ಮಹಿಳೆಯ ಪಾತ್ರಕ್ಕೆ ಅವರಿಗೆ ಫಿಲಮ್ಫೇರ್ ಪ್ರಶಸ್ತಿ ಲಭ್ಯವಾಗುತ್ತೆ. ಬೇರೆ ಬೇರೆ ಭಾಷೆಗಳಲ್ಲಿ ತೆರೆ ಕಂಡಂಥ ಒಂದು ಭಕ್ತಿ ಪ್ರಧಾನವಾದ ಕಥೆ ಗೋರ ಕುಂಬಾರನ ಕಥೆ ಕನ್ನಡದಲ್ಲಿ ಕೂಡ 2 ಬಾರಿ ತೆರೆಗೆ ಬಂದಿತ್ತು. ತೆಲುಗಿಗೂ ಕೂಡ ರೀಮೇಕ್ ಆಗಿತ್ತು. ಗೋರ ಕುಂಬಾರ ಚಿತ್ರ ಮರಾಠಿಯಲ್ಲಿ ಬಂದಾಗ ಆ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದವರು ಲಲಿತಾ ಪವಾರ್ ಅವರು. ನೋಡಿ, ನಾನು ಆಗಲೇ ಹೇಳಿದ ಹಾಗೆ 1916ರಲ್ಲಿ ಜನಿಸಿದ ಲಲಿತಾ ಪವಾರ್ ಅವರು ತಮ್ಮ 12ನೇ ವಯಸ್ಸಿಗೆ ಮೊದಲ ಚಿತ್ರದಲ್ಲಿ ಅಭಿನಯಿಸ್ತಾರೆ. ಅಲ್ಲಿಂದ 70 ವರ್ಷಗಳ ಕಾಲ ಚಿತ್ರರಂಗದಲ್ಲಿಯೇ ಇರ್ತಾರೆ. ತಾವು ಕೊನೆಯುಸಿರೆಳೆಯುವವರೆಗೂ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು. ಈ 70 ವರ್ಷಗಳಲ್ಲಿ ಅವರು ಹಿಂದಿ, ಮರಾಠಿ ಹಾಗೂ ಗುಜರಾತಿಯ ಸುಮಾರು 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇದು ಕೂಡ ಒಂದು ರೀತಿಯಲ್ಲಿ ದಾಖಲೆಯಾಗಿ ಉಳಿದಿದೆ. ನೋಡಿ, ನಾಸಿಕ್ನಲ್ಲಿ ಲಕ್ಷ್ಮಣ್ ರಾವ್ ಶಗುನ್ ಅವರ ಪುತ್ರಿಯಾಗಿ ಜನಿಸಿದ ಅಂಬಾ ಲಕ್ಷ್ಮಣ್ ರಾವ್ ಶಗುನ್ ಅವರು ಹಿಂದಿ ಚಿತ್ರರಂಗಕ್ಕೆ ಬಂದು ಲಲಿತಾ ಎನ್ನುವ ಹೆಸರನ್ನು ಪಡಿತಾರೆ.
ಮುಂದೆ ಗಣಪತರಾವ್ ಪವಾರ್ ಅವರನ್ನು ಮದುವೆಯಾಗಿ ಲಲಿತಾ ಪವಾರ್ ಆಗ್ತಾರೆ. ಅದಾದ ಮೇಲೆ ಅವರ ಜೀವನದಲ್ಲಿ ನಡೆದಂಥ ದುರ್ಘಟನೆಗಳ ಬಗ್ಗೆ ಎಲ್ಲ ಈಗಾಗಲೇ ಹೇಳಿದ್ದೀನಿ. ಮುಂದೆ ಅವರು ಯಾವ ರೀತಿಯಲ್ಲಿ ಬೆಳೆದರು ಅನ್ನೋದನ್ನು ಕೂಡ ಹೇಳಿದ್ದೀನಿ. ನೋಡಿ, ಕಲಾವಿದರಿಗೆ ಒಂದು ಒಳ್ಳೆಯ ಪಾತ್ರ, ಒಳ್ಳೆಯ ಅವಕಾಶ ಯಾವಾಗ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಲಲಿತಾ ಪವಾರ್ ಅವರ ವಿಚಾರದಲ್ಲಿ ನಾಯಕಿಯಾಗಿದ್ದಂಥ ಸುಂದರಿ ಆ ಒಂದು ಕಪಾಳ ಮೋಕ್ಷದಿಂದಾಗಿ ತಮ್ಮ ಒಂದು ಮುಖದ ರೂಪವೇ ಬದಲಾದಾಗ ಅದನ್ನು ಕೂಡ ಸಕಾರಾತ್ಮಕವಾಗಿ ಬೆಳೆಸ್ಕೊಂಡು ನೆಗೆಟಿವ್ ಪಾತ್ರಗಳಲ್ಲಿ ಮಿಂಚ್ತಾರೆ. ಹಾಗಂತ ಅವರು ತಮ್ಮ ಆ ಮೂಲ ನಾಯಕಿಯ ಪಾತ್ರಗಳು ಅಂದರೆ ಮಮತಾಮಯಿ ಪಾತ್ರಗಳನ್ನು ಬಿಡಲಿಲ್ಲ, ಆ ಪಾತ್ರಗಳನ್ನು ಕೂಡ ಮಾಡ್ತಾ ಹೋದರು. 1998ನೇ ಇಸ್ವಿ ಫೆಬ್ರವರಿ 24ನೇ ತಾರೀಕು ಅವರು ಬಾಯಿಯ ಕ್ಯಾನ್ಸರ್ನಿಂದಾಗಿ ಮೃತರಾಗ್ತಾರೆ. ಮೃತರಾಗುವ ಸಮಯದಲ್ಲಿ ಅವರು ತಮ್ಮ ಮಗ ಮೊಮ್ಮಗಳ ಜೊತೆಯಲ್ಲಿ ಮುಂಬೈನಲ್ಲಿ ವಾಸವಾಗಿದ್ದರು. ಹಾಗೆ ಮೃತವಾಗುವ 10 ವರ್ಷಗಳಿಗೆ ಮುನ್ನ ಅವರಿಗೆ ಒಂದು ದೊಡ್ಡ ಅವಕಾಶ ಒದಗಿ ಬರುತ್ತೆ. ಭಾರತೀಯ ಕಿರುತೆರೆಯಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದಂಥ ಸರಣಿ ರಾಮಾಯಣ್. ರಮಾನಂದ್ ಸಾಗರ್ ಅವರು ಕಿರುತೆರೆಗೆ ತಂದಂಥ ಒಂದು ಅದ್ಭುತವಾದ ಕಥಾನಕ. ರಾಮಾಯಣ ಅಂದರೆ ಅಲ್ಲಿ ಕಥೆಗೆ ತಿರುವು ಸಿಗೋದೇ ಮಂಥರೆಯ ಒಂದು ಪಾತ್ರದಿಂದಾಗಿ. ಆ ಮಂಥರೆಯ ಪಾತ್ರಕ್ಕೆ ಯಾರನ್ನು ಆಯ್ಕೆ ಮಾಡಬೇಕು ಅಂತ ರಮಾನಂದ್ ಸಾಗರ್ ಅವರು ಹುಡುಕ್ತಾ ಇದ್ದಾಗ ಅವರ ಕಣ್ಣಿಗೆ ಬಿದ್ದಿದ್ದು ಲಲಿತಾ ಪವಾರ್ ಅವರು. ಯಾಕೆಂದರೆ ರಮಾನಂದ್ ಸಾಗರ್ ಅವರು ಸಹ ಹಿಂದಿ ಚಿತ್ರರಂಗದಲ್ಲಿ ಒಬ್ಬ ನಿರ್ಮಾಪಕ ನಿರ್ದೇಶಕರಾಗಿ ಅನುಭವವಿದ್ದವರು. ಹಾಗಾಗಿ ಆ ಪಾತ್ರವನ್ನು ಲಲಿತಾ ಪವಾರ್ ಅವರಿಗೆ ಕೊಡಮಾಡ್ತಾರೆ. ಅದನ್ನು ಲಲಿತಾ ಪವಾರ್ ಅವರು ಅಷ್ಟೇ ಸಮರ್ಥವಾಗಿ ನಿರ್ವಹಣೆ ಮಾಡ್ತಾರೆ. 1987ರಿಂದ 88ರವರೆಗೆ ವೀಕ್ಷಕರನ್ನು ಸೂಜಿಗಲ್ಲಿನಂತೆ ಹಿಡಿದಿಟ್ಟುಕೊಂಡಂಥ ಒಂದು ಸರಣಿ ರಾಮಾಯಣ್. ಆ ಧಾರಾವಾಹಿಯ ಮಂಥರೆಯ ಪಾತ್ರವೂ ಸೇರಿದಂತೆ ಈಗಾಗಲೇ ನಾನು ಹೆಸರಿಸಿದಂಥ ಚಿತ್ರಗಳಲ್ಲದೆ ನೂರಾರು ಚಿತ್ರಗಳಲ್ಲಿ ತಮ್ಮ ಅಭಿನಯ ಸಾಮರ್ಥ್ಯದಿಂದಲೇ ಇವತ್ತಿಗೂ ಹಸಿರಾದ ನೆನಪಾಗಿ ನಮ್ಮಲ್ಲಿ ಉಳಿದಿರುವಂಥ ಲಲಿತಾ ಪವಾರ್ ಅವರಿಗೆ ಗೌರವಪೂರ್ವಕವಾಗಿ ಈ ಸಂಚಿಕೆಯನ್ನು ಸಲ್ಲಿಸಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.